ಬಿಜೆಪಿ ಮತ್ತು ಜೆಡಿಎಸ್ ರಾಜ್ಯದಲ್ಲಿ ಮೈತ್ರಿ ಮಾಡಿಕೊಂಡಿದೆ. ಕೋಲಾರ ಲೋಕಸಭಾ ಕ್ಷೇತ್ರದ ಬಗ್ಗೆ ಬಹಳಷ್ಟು ಕಗ್ಗಂಟಿತ್ತು. ಆದರೆ ಈಗ ಕೊನೆಗೂ ಸಹಿತ ಜೆಡಿಎಸ್ ಪಾಲಾಗಿದೆ ಅನ್ನುವಂತಹ ಚರ್ಚೆಗಳು ಕೇಳಿ ಬರ್ತಾ ಇರುವಂತದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಹಾಲಿ ಸಂಸದರು ಮುನಿಸ್ವಾಮಿ ಅವರಿದ್ದಾರೆ. ಸರ್, ಈಗ ಈ ಕೋಲಾರ ಕ್ಷೇತ್ರದ ಬಗ್ಗೆ ಕೊನೆವರೆಗೂ ಸಹಿತ ಕಗ್ಗಂಟಿತ್ತು. ಈಗ ಅಂತಿಮವಾಗಿ ಜೆಡಿಎಸ್ ಪಾಲಾಗಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇರುವಂತದ್ದು. ಏನ್ ಹೇಳ್ತೀರಾ? ಫಸ್ಟ್ ರಿಯಾಕ್ಷನ್. ಪಕ್ಷದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು, ಅಮಿತ್ ಶಾಜಿಯವರು, ನಡ್ಡಾಜಿಯವರು, ನಮ್ಮ ಎಲ್ಲ ಸಂತೋಷಿಯವರ ಆದಿಯಾಗಿ ಯಡಿಯೂರಪ್ಪ ಅವರು, ವಿಜೇಂದ್ರಣ್ಣವರು, ಅಶೋಕಣ್ಣವರು, ಬೊಮ್ಮಾಯಿಯವರು, ಎಲ್ಲರೂ, ಜೋಶಿಯವರು, ಎಲ್ಲರೂ ಕೋಲಾರಲ್ಲಿ ಲೋಕಸಭಾ ಕ್ಷೇತ್ರನ ಉಳಿಸ್ಕೊಬೇಕು, ಅದು ಮುನ್ಸಾಮಿಯವರಿಗೆ ಟಿಕೆಟ್ ಕೊಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ತೀರ್ಮಾನ ಇದ್ದಿದ್ದರಿಂದನೇ ಕೊನೆವರೆಗೂ ಅದನ್ನು ಫೈಟ್ ಮಾಡಿ ಇದು ಮಾಡಿರ್ತಕ್ಕಂಥದ್ದು. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಪಕ್ಷ ನನ್ನ ಪರವಾಗಿತ್ತು. NDA ಮೈತ್ರಿಕೂಟದಲ್ಲಿ ಏನಿವತ್ತು JDS ಪಕ್ಷ ಇದೆ, ಆ NDA ಮೈತ್ರಿಕೂಟದ ಏನು ಇದಿದೆ ಅದನ್ನು ಅವ್ರ ಬೇಡಿಕೆ ಏನಿತ್ತು ಆ ಬೇಡಿಕೆಯನ್ನು ಈಡೇರಿಸೋ ನಿಟ್ಟಿನಲ್ಲಿ ಇವತ್ತು ಏನು NDA ಮೈತ್ರಿಕೂಟಕ್ಕೆ ಏನು ನಮ್ಮಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರನ ಬಿಟ್ಕೊಡ್ಬೇಕು ಅಂತೇಳಿ ತೀರ್ಮಾನ ಆಗಿದೆ. ಅದನ್ನು ಹೈಕಮಾಂಡ್ ಏನು ತೀರ್ಮಾನ ತಗೊಂಡಿದ್ರು ಅದನ್ನು ನಾನು ಬಂದು ನಡ್ಡಾಜಿಯವ್ರ ಹತ್ರ ಭೇಟಿ ಮಾಡಿ ಮಾತಾಡಿದ್ದೀನಿ, ಮತ್ತು ಅಮಿತ್ ಶಾಜಿಯವ್ರ ಹತ್ರ ಮಾತಾಡಿದ್ದೀನಿ. ಅವರೆಲ್ಲರೂ ಹಿರಿಯರೆಲ್ಲ, ಸಂತೋಷಿಯವರು ಅದಾಗಿ ಎಲ್ಲರೂ ನಿಮ್ಮ ಪರವಾಗಿ ನಾವಿದ್ದೀರಿ, ಅತಿ ಶೀಘ್ರದಲ್ಲೇ ಸೂಕ್ತವಾದಂಥ ಸ್ಥಾನಮಾನವನ್ನು ನಾವು ಕೊಡ್ತೀರಿ, ಪಕ್ಷಕ್ಕೋಸ್ಕರ ನೀನು ಬೇಕು, ನಿನ್ನನ್ನು ಯಾವ ರೀತಿ ನಾವು ಇದು ಮಾಡಬೇಕು, ಯಾವುದೇ ರೀತಿಯಾದಂಥ ಅನ್ಯಾಯ ಆಗದೆ ಇರ್ತಕ್ಕಂಥ ರೀತಿಯಲ್ಲಿ ನಾವು ನೋಡ್ಕೊತೀರಿ ಅಂತೇಳ್ಬಿಟ್ಟು ಹೇಳಿರೋದ್ರಿಂದ ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಂದು ಕಾರ್ಪೊರೇಟರ್ ಆಗಿದ್ದಂಥ ನನ್ನನ್ನು ಕೋಲಾರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯನ್ನಾಗಿ ಮಾಡಿ ಕೋಲಾರ ಲೋಕಸಭಾ ಕ್ಷೇತ್ರದ ಜನತೆ ನನಗೆ ಹೆಚ್ಚಿನ ಓಟ್ಗಳು ಹಾಕೋದ್ರ ಮುಖಾಂತರ ಇವತ್ತು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ನಾನು 5 ವರ್ಷ ಜನಸೇವೆ ಮಾಡೋದಕ್ಕೆ, ದೇಶ ಸೇವೆ ಮಾಡೋದಕ್ಕೆ ನನಗೆ ಅವಕಾಶ ಸಿಕ್ತು. ಅದಕ್ಕೆ ನಾನು ಚಿರಋಣಿಗಳಾಗಿರ್ತೀನಿ. ಕೋಲಾರ ಲೋಕಸಭಾ ಕ್ಷೇತ್ರ ಅಂದ್ರೆ ಒಂದ್ ರೀತಿ ಕಾಂಗ್ರೆಸ್ನ ಭದ್ರ ಬುನಾದಿ ಕ್ಷೇತ್ರ ಅನ್ನೋ ತರ ಇತ್ತು. ಮುನಿಯಪ್ಪ ಅಂತ ಅವ್ರನ್ನ ಸೋಲಿಸಬೇಕು ಅಂತಂದ್ರೆ ಅಷ್ಟು ಈಸಿ ಆದಂತದ್ದು ಇರ್ಲಿಲ್ಲ. ಅದೇ ನೀವು ಅವ್ರನ್ನೂ ಸಹಿತ ಸೋಲಿಸಿದ್ರಿ. ಸೋಲ್ಸಿದ ಮೇಲೂ ಸಹಿತ ಈ ಬಾರಿ ಟಿಕೆಟ್ ಅಲ್ಲಿ ಬಿಜೆಪಿ ತುಂಬಾ ಒಳ್ಳೆ ಕೇಡರ್ ಆಗಿತ್ತು, ಬಿಜೆಪಿಗೆ ಒಂದು ಪ್ಲಸ್ ಇರುವಂತದ್ದಿತ್ತು. ಆದ್ರೂ ಸಹಿತ ಕ್ಷೇತ್ರ ಬಿಟ್ಕೊಡೋ ಸಂದರ್ಭದಲ್ಲಿ ನಿಮ್ಮ ಪರಿಗಣನೆ ತೆಗೆದುಕೊಂಡ್ರ, ನಿಮ್ಮ ವಿಚಾರಗಳನ್ನ ತೆಗೆದುಕೊಂಡ್ರ? ನನ್ನ ಹೈಕಮಾಂಡ್, ನಮ್ಮಲ್ಲಿ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು, ನಮ್ಮ ಎಲ್ಲರೂ ನನ್ನನ್ನು ಕರೆದು ಮಾತಾಡಿ ಈ ಸದ್ಯದ ಪರಿಸ್ಥಿತಿಗಳು, NDA ಮೈತ್ರಿಕೂಟದಲ್ಲಿ ಏನೇನಾಗಬೇಕು, ಸನ್ಮಾನ್ಯ ನರೇಂದ್ರ ಮೋದಿಯವರು 3ನೇ ಬಾರಿ ಪ್ರಧಾನಮಂತ್ರಿ ಆಗಬೇಕು, ಆ ನಿಟ್ಟಿನಲ್ಲಿ ನಮ್ಮ ಕರ್ತವ್ಯ ಏನು, ನಾವೇನು ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತಾಡಿನಿ. ಪಕ್ಷ ನನ್ನ ಪರವಾಗಿಲ್ಲ ಅಂತ ಹೇಳಿದರೆ ಇಷ್ಟು ದಿನ ಅದಕ್ಕೆ ಏನು ಇದಿರಲಿಲ್ಲ, ಅರ್ಥ ಆಯ್ತು. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮಲ್ಲಿ ಏನು ಅತಿ ಹೆಚ್ಚಿನ ಓಟ್ಗಳು ಹಾಕಿ ಸ್ವತಂತ್ರ ಬಂದ ಮೇಲೆ ಮೊದಲನೇ ಬಾರಿ BJPಯಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಲೋಕಸಭಾ ಸದಸ್ಯನಾಗಿ ಆಯ್ಕೆ ಮಾಡಿ 2,10,000 ಓಟ್ಗಳ ಅಂತರದಿಂದ ಗೆಲ್ಲಿಸ್ಕೊಟ್ರು. ಕಾಂಗ್ರೆಸ್ ಮತ್ತು JDS ಪಕ್ಷದ ಅಭ್ಯರ್ಥಿಯಾಗಿದ್ರೇನು ಅವ್ರಿಗೆ 4 ಲಕ್ಷ ಚಿಲ್ಲರೆ ಓಟ್ ಬಿದ್ದಿತ್ತು, ನನಗೆ 7 ಲಕ್ಷ ಚಿಲ್ಲರೆ ಓಟ್ ಬಿದ್ದಿತ್ತು. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಜನರ ಆಸೆ ಇತ್ತು, ಕಳೆದ ಬಾರಿಗಿನ್ನ ಇನ್ನೂ ಹೆಚ್ಚಿನ 1 ಲಕ್ಷ ಹೆಚ್ಚಿನ ಓಟ್ ಅಂತರದಲ್ಲಿ ಗೆಲ್ತಾರೆ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಆದ ಮುನ್ಸ್ವಾಮಿ ಅನ್ನೋದನ್ನ ಲೆಕ್ಕಾಚಾರದ ಜನರ ಆಸೆ ಇತ್ತು. ಆದರೆ ಇವತ್ತು ಮೈತ್ರಿ ಧರ್ಮನೂ ಪಾಲನೆ ಮಾಡಬೇಕಲ್ಲ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಹೈಕಮಾಂಡ್ ಅವ್ರಿಗೂ ಒತ್ತಡ ಇರುತ್ತೆ, ಅದನ್ನು ನಾವು ನೋಡಿಕೊಂಡು ಇಡೀ ರಾಜ್ಯದಲ್ಲಿ ಎಲ್ಲೂ ಇಲ್ಲದೆ ಇರತಕ್ಕಂತಹ ಬಿಜೆಪಿಯ ಹಾಲಿ ಸಂಸದರಿಗೆ ನಿಮ್ಮ ಕ್ಷೇತ್ರದಲ್ಲಿ ಮಾತ್ರ JDSಗೆ ಟಿಕೆಟ್ ಕೊಟ್ಟಿರುವಂತದ್ದು, ಅಂದ್ರೆ JDSಗೆ ಬಿಟ್ಕೊಟ್ಟಿರುವಂತದ್ದು, ಇದನ್ನ ನೋಡಿದ್ರೆ ಏನ್ ಅನ್ಸುತ್ತೆ ಅಂತ? JDS ಅವ್ರು ಕೇಳಿರ್ತಕ್ಕಂಥ ಕೋಲಾರನೇ, ರಾಯಚೂರು ಕೇಳಿದ್ರು, ತುಮಕೂರು ಕೇಳಿದ್ರು. ಅವರಲ್ಲಿ ಆ ಕೇಳಿದ್ರಿಂದ ಅವ್ರನ್ನ ಇದು ಮಾಡಿ ಅವ್ರನ್ನೂ ಒಪ್ಸೋಂಥ ಕೆಲಸಗಳನ್ನು ಹಲವಾರು ಬಾರಿ ಪ್ರಯತ್ನ ಪಟ್ಟು, ಆದ್ರೂ JDS ಪಕ್ಷದಲ್ಲಿ ನಮಗೆ ಇದು ಬೇಕೇ ಬೇಕು ಕೋಲಾರ ಅಂತ ಹೇಳಿ ಹೆಚ್ಚಿನ ಒತ್ತಡ ಇದ್ದಿದ್ದರಿಂದ ಪಕ್ಷ ಈ ತೀರ್ಮಾನ ತಗೊಳ್ಳೋದಕ್ಕೆ ಸಾಧ್ಯ ಆಯಿತು. ಆ ನಿಟ್ಟಿನಲ್ಲಿ ಪಕ್ಷ ನನ್ನನ್ನು ಏನು ಮಾಡಬೇಕು, ಏನು ಸ್ಥಾನಮಾನ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡುತ್ತೆ. ನಾನು ಯಾವಾಗೂ ಆಶಾಭಾವನೆಯನ್ನು ಇಟ್ಕೊಂಡಿರ್ತಕ್ಕಂಥವ್ರು, ನನಗೆ ಯಾವುದೇ ರೀತಿಯಾದಂಥ ನಿರಾಶೆ ಆಗಿಲ್ಲ. ಸ್ವಲ್ಪ ನಮ್ಮ ಪಕ್ಷದ ಮುಖಂಡರುಗಳು, ನಮ್ಮ ಮತದಾರ ಬಂಧುಗಳು, ನಮ್ಮ ಕಾರ್ಯಕರ್ತರು, ಇವರಿಗೆಲ್ಲರಿಗೂ ಸ್ವಲ್ಪ ಬೇಜಾರಾಗಿದೆ. ಅವ್ರನ್ನ ಸಮಾಧಾನ ಮಾಡೋಂಥ ಕೆಲಸಗಳನ್ನು ನಾನು ಮತ್ತು ನಮ್ಮ ಪಕ್ಷದ ಮುಖಂಡರುಗಳು ಮಾಡ್ತೀರಿ. ಓಕೆ, ಇವತ್ತು ದೇವೇಗೌಡರನ್ನ ಭೇಟಿ ಮಾಡಿದ್ರಿ, ಸುಮಾರು 1-1.5 ಗಂಟೆ ಹೆಚ್ಚಿನ ಕಾಲ ಚರ್ಚೆ ನಡೀತು. ಏನು ಚರ್ಚೆ ಅಂದ್ರೆ, ನಿಮ್ಗೆ ಅಲ್ಲಿ JDS ಇಂದ ಕೊಡಬೇಕು ಅನ್ನುವಂತಹ ವಿಚಾರ ಬೇಡಿಕೆ ಇಟ್ಟಿದ್ದ, ಅಥವಾ ಬೇರೆ ಏನು ಚರ್ಚೆ ಆಯ್ತು ಅಂತ? ಯಾವುದೇ ರೀತಿಯಾದಂಥ ಟಿಕೆಟ್ ಕೇಳೋಕ್ಕಿಲ್ಲ, ಏನು ನಾನು ಬಂದಿಲ್ಲ. ನಮ್ಮಲ್ಲಿ NDA ಮೈತ್ರಿಕೂಟದ ಅಭ್ಯರ್ಥಿ ಯಾರು ಬೇಕಾದ್ರೂ ಆಗ್ಬೋದು, ಪಕ್ಷ ತೀರ್ಮಾನ ತಗೊಳುತ್ತೆ. 2 ಪಕ್ಷ ಮಾತಾಡಿ ಹಂಗೆ ಮಾತಾಡಿ ತೀರ್ಮಾನ ತಗೊಳ್ಳೋಂಥ ಸಂದರ್ಭದಲ್ಲಿ
ನಮ್ಮಲ್ಲಿ ಯಾರೇ ಅಭ್ಯರ್ಥಿ ಆದ್ರೂ ನಾನು 5 ವರ್ಷಗಳಿಂದ ಏನು ಕೋಲಾರ ಲೋಕಸಭಾ ಕ್ಷೇತ್ರದ ಸ್ಥಿತಿಗತಿಗಳ ಬಗ್ಗೆ ನಾನೇನು ತಿಳ್ಕೊಂಡಿದ್ದೀನಿ, ಅದ್ರ ಬಗ್ಗೆ ಹಿಂದೆ ಯಾವ ಥರ ಇತ್ತು, ಈಗ ಯಾವ ಥರ ಐತೆ, ಅದ್ರ ಬಗ್ಗೆ ಕೆಲವೊಂದು ವಿಷಯಗಳನ್ನು ದೇವೇಗೌಡರು ಅವರಿಗೆ ಹಿರಿಯರಿಗೆ ನಾನು ವಿಷಯನ ತಿಳಿಸಿ ಮುಂದಿನ ದಿನಗಳಲ್ಲಿ ನಮ್ಮ ಮೈತ್ರಿಕೂಟದ ಅಭ್ಯರ್ಥಿಯನ್ನು ಗೆಲ್ಸ್ಕೊಳ್ಳೋಂಥ ನಿಟ್ಟಿನಲ್ಲಿ ನಾವೆಲ್ಲ ಒಟ್ಟಿಗೆ ಸೇರಿ ಕೆಲಸ ಮಾಡಬೇಕು ಅನ್ನೋ ರೀತಿಯಲ್ಲಿ ಮಾತಾಡಿದ್ವಿ. ಬೇರೆ ಯಾವುದೇ ಸೀಟಿನ ವಿಷಯದಲ್ಲಿ ಮಾತಾಡಿಲ್ಲ. ಒಂದ್ ವೇಳೆ ಏನಾದರೂ ಜೆಡಿಎಸ್ ಕೊನೆ ಹಂತದಲ್ಲಿ ಮನ ಬದಲಾವಣೆ ಮಾಡಿ ನಿಮ್ಗೆ ಜೆಡಿಎಸ್ ಇಂದ ಟಿಕೆಟ್ ಕೊಡ್ತೀವಿ, ನೀವೇ ನಿಲ್ಲಿ NDA ಅಭ್ಯರ್ಥಿಯಾಗಿ ಅಂತಂದ್ರೆ ನಿಲ್ತೀರಾ? ಅದು ನಮ್ಮ ಪಕ್ಷದಲ್ಲಿ ತೀರ್ಮಾನ ಮಾಡ್ತಾರೆ. ಅಲ್ಲಿ ಎಲ್ಲ ಡಿಸ್ಕಸ್ ಮಾಡಿ ಏನು ಮಾಡಬೇಕು ಏನು ಎತ್ತ ಅನ್ನೋ ಲೆಕ್ಕಾಚಾರದಲ್ಲಿ ತೀರ್ಮಾನ ಮಾಡಿ ಅವರೆಲ್ಲ ನಿಮ್ಮ ಅಭಿಪ್ರಾಯ, ಯಾಕಂದ್ರೆ ಅವರು ಒಪ್ಕೊಂಡಿದ್ಮೇಲೆ ನಿಮ್ಮ ಅಭಿಪ್ರಾಯವನ್ನ ಕೇಳ್ತಾರೆ. ಅವಾಗ ನೀವು ಭಾರತೀಯ ಜನತಾ ಪಾರ್ಟಿಯ ಲೋಕಸಭಾ ಸದಸ್ಯನಾಗಿರೋದ್ರಿಂದ ಮುಂದೆ ಏನು ಮಾಡಬೇಕು ಏನು ಎತ್ತ ಅಂತೇಳಿ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಅದಕ್ಕೆ ನಾನು ಬದಲಾಗಿರ್ತೀನಿ. ಇನ್ನೊಂದು ಕೊನೆ ಪ್ರಶ್ನೆ ಸರ್, ಈಗ ಬಹಳಷ್ಟು ಚರ್ಚೆ ಇರುವಂತದ್ದು ಆ ಕ್ಷೇತ್ರದ ಬಗ್ಗೆ. ಇನ್ನೊಂದು ಸಾರಿ ಏನಂದ್ರೆ ಮುನಿಯಪ್ಪನವರೇ ಬಂದು ನಿಂತಾಳೆ ಅನ್ನುವಂತ ಚರ್ಚೆಯು ನಡೀತಿದೆ, ಅಥವಾ ಅವರ ಕುಟುಂಬದವರಿಗೆ ಕೇಳ್ತಿದ್ದಾರೆ. ಒಂದು ವೇಳೆ ಅವರ ಕುಟುಂಬದವರಾಗಿರ್ಲಿ ಅಥವಾ ಕಾಂಗ್ರೆಸ್ ಪಕ್ಷದಲ್ಲಿ ಯಾರಿಗೆ ಟಿಕೆಟ್ ಕೊಟ್ಟರು ಸಹಿತ ಜೆಡಿಎಸ್ ಜೊತೆಗೆ ಮುನಿಸ್ವಾಮಿ ಅವರು ತಮ್ಮ ಪರಿಶ್ರಮ ರೀತಿಯಲ್ಲೇ ಕಳೆದ ಬಾರಿ ಹೆಂಗ್ ಮಾಡಿದ್ರು ಈ ಸರಿ ಹಂಗೆ ಮಾಡ್ತಾರ ಅಥವಾ ಹೇಗೆ ಲೆಕ್ಕಾಚಾರ ಅಂತ? ರಾಹುಲ್ ಗಾಂಧಿಯೇ ಬಂದು ಕೋಲಾರಲ್ಲಿ ನಿಂತ್ಕೊಂಡ್ರು. ಅವ್ರನ್ನ ಸೋಲ್ಸಂತ ಶಕ್ತಿ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿರ್ತಕ್ಕಂಥ ಪ್ರತಿಯೊಂದು ಭಾರತೀಯನಿಗೂ ಇವತ್ತು ಏನು ಕಳೆದ 7 ತಿಂಗಳಿಂದ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾದ್ಮೇಲೆ ಅವ್ರ ಭ್ರಷ್ಟಾಚಾರ, ಅವ್ರ ದೌರ್ಜನ್ಯಗಳು, ಇನ್ನೊಂದು ಮತ್ತೊಂದು ರಾಮನ ಭಕ್ತರ ಮೇಲೆ ಕೇಸ್ಗಳು ಹಾಕೋಂಥದ್ದು, ಎಲ್ಲೆಲ್ಲಿ ಹನುಮಾನ್ ಚಾಲೀಸ ಇದಾಕಿದಾಗ ಅಲ್ಲಿ ಹೋಗಿ ಅದನ್ನು ಅಲ್ಲೇ ಮಾಡೋಂಥದ್ದು, ಅದನ್ನು ಪ್ರಶ್ನೆ ಮಾಡೋಕ್ಕೆ ಹೋದಾಗ ತೇಜಸ್ವಿ ನಮ್ಮ ಮುಖಂಡಗಳ ಮೇಲೆ ಕೇಸ್ ಮಾಡೋಂಥದ್ದು, ಈ ಕೆಲಸಗಳನ್ನೆಲ್ಲ ಮಾಡ್ತಾಯಿದ್ದೆ ಜನ ಇವಾಗ ತಿಳ್ಕೊಂಡಿದ್ದಾರೆ. ಇವತ್ತು ಒಂದು ಕಮ್ಯುನಿಟಿಗೋಸ್ಕರ ಅವ್ರು ಮಾಡ್ಕೊಂಬಿಟ್ಟಿದ್ದಾರೆ ಕಾಂಗ್ರೆಸ್ ಅವರು. ದೇಶಭಕ್ತರಿಗೆ ಇವ್ರು ಯಾವ ರೀತಿ ಕಿರುಕುಳ ಕೊಡ್ತಾ ಇದ್ದಾರೆ. ಇವತ್ತು ಒಂದು ಟಿಪ್ಪು ಸುಲ್ತಾನ್ ಬ್ಯಾನರ್ ಹಾಕ್ಬೇಕಂದ್ರೆ ಪರ್ಮಿಷನ್ ಬೇಕಾಗಿಲ್ಲ, ಒಂದು ಮೊಹಮ್ಮದ್ ಗಜ್ನಿದು ಬ್ಯಾನರ್ ಹಾಕ್ಬೇಕಂದ್ರೆ ಪರ್ಮಿಷನ್ ಬೇಕಾಗಿಲ್ಲ, ಬಾಬರ್ದು ಒಂದು ಫ್ಲೆಕ್ಸ್ ಹಾಕ್ಬೇಕಂದ್ರೂ ಪರ್ಮಿಷನ್ ಬೇಕಾಗಿಲ್ಲ. ಆದರೆ ಒಂದು ರಾಮನ ಒಂದು ಫ್ಲೆಕ್ಸ್ ಹಾಕ್ಬೇಕಂದ್ರೆ, ಒಂದು ಹಿಂದುತ್ವದ ಒಂದು ಫ್ಲಾಗ್ ಹಾಕ್ಬೇಕಂದ್ರೆ ಇವ್ರ ಪರ್ಮಿಷನ್ ಬೇಕು. ಈ ಥರ ಇರ್ತಕ್ಕಂಥ ಸಂದರ್ಭದಲ್ಲಿ ಇವ್ರ ಆಟ ಹೆಚ್ಚಿನ ದಿನ ನಡೆಯಲ್ಲ. 28ಕ್ಕೆ 28 ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ NDA ಮೈತ್ರಿಕೂಟದ ಅಭ್ಯರ್ಥಿಗಳನ್ನು ಗೆಲ್ಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಈಗಾಗಲೇ ಜನ ತೀರ್ಮಾನ ಮಾಡಿರೋದ್ರಿಂದ ನಮ್ಮಲ್ಲಿ ಯಾರೇ ಅಭ್ಯರ್ಥಿ ಆಗಿ ಬಂದ್ರೂ ಅವ್ರನ್ನ ನಾವೆಲ್ಲ ಒಟ್ಟಿಗೆ ಸೇರಿ ನಾನು ಅಭ್ಯರ್ಥಿ ಆಗಿದ್ದಾಗ ಏನು ಕೆಲಸ ಮಾಡ್ತಾ ಅದಕ್ಕೂ ಇನ್ನು ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಿ ಅವ್ನು ಗೆಲ್ಸ್ಕೊಡೋಂಥ ಕೆಲಸಗಳು ನಮ್ಮ ಮಾಡಿ. ಕೊನೆಯ ಪ್ರಶ್ನೆ ಸರ್, ಮುನಿಸ್ವಾಮಿ ಅವರು ಕಳೆದ 5 ವರ್ಷಗಳಿಂದ ತುಂಬಾ ದೊಡ್ಡ ಮಟ್ಟದಲ್ಲಿ ಕೆಲಸವನ್ನ ಮಾಡಿದ್ರು. ಈಗ ಆ ಕೆಲಸಕ್ಕೆಲ್ಲದಕ್ಕೂ ಸಹಿತ ರಾಜಕೀಯವಾಗಿ ಫುಲ್ ಸ್ಟಾಪ್ ಬಿದ್ದಂಗೆ ಆಗಿದೆ. ಮುಂದೆ ಆ ಫುಲ್ ಸ್ಟಾಪ್ ನ ತೆಗಿಬೇಕು ಅಂತಂದ್ರೆ ನಿಮ್ಗೆ ಯಾವ್ದಾದ್ರು ಒಂದು ಅಧಿಕಾರನೋ ಅಥವಾ ಎಲ್ಲ ಸ್ಥಾನಮಾನನೋ ಕೊಡಬೇಕಾಗುತ್ತೆ. ಅದಕ್ಕೆ ನೀವು ಹೇಳಿದ್ರಿ ಈಗ ನನಗೆ ಸ್ಥಾನಮಾನ ಕೊಡ್ತಾರೆ ನಮ್ಮ ನಾಯಕರು ಅಂತ. ಏನಾದ್ರೂ ಚರ್ಚೆ ಆಗಿದ್ದೇನೆ ಯಾವ ಸ್ಥಾನಮಾನ ಅಥವಾ ಏನು ಪಕ್ಷದಲ್ಲಿ ದುಡಿಸ್ಕೊಳ್ತಾರ ಅಥವಾ ಚುನಾವಣೆ ಕಣಕ್ಕೆ ಮತ್ತೊಂದು ಬಾರಿ ಏನಾದ್ರೂ ಯಾವ ಬೇರೆ ರೀತಿಯಲ್ಲಿ ಬರ್ತೀರಾ ಅಥವಾ MLC ಕ್ಷೇತ್ರಕ್ಕೆ ಯಾವ ರೀತಿಯಾದಂತಹ ಭರವಸೆ ಅಂತ? ನಡ್ಡಾಜಿಯವ್ರನ್ನ ರಾಷ್ಟ್ರೀಯ ಅಧ್ಯಕ್ಷರನ್ನ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ನಾವು ಯಾವುದೇ ಕಾರಣಕ್ಕೂ ಕೋಲಾರ ಲೋಕಸಭಾ ಕ್ಷೇತ್ರನ ಬಿಟ್ಕೊಡಕ್ಕೆ ನಾವು ರೆಡಿ ಇರಲಿಲ್ಲ. ನಿಮ್ಮ ಪರವಾಗಿದ್ರಿ, ಒಳ್ಳೆ ಕೆಲಸ ಮಾಡಿದ್ರಿ, ಕಳೆದ ಬಾರಿಗಿನ್ನ ಹೆಚ್ಚಿನ ಸಪೋರ್ಟ್ ನಮ್ಮ ಹತ್ರ ಇದೆ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಮೈತ್ರಿಯಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರು ಅದನ್ನೇ ಬೇಕು ಅಂತ ಹೇಳಿ ಪಟ್ಟಿಡಿದ್ರಿಂದ ಈ ಥರ ಮಾಡೋಕ್ಕಾಯಿತು. ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ನಿಮ್ಮನ್ನು ಬಿಡಲ್ಲ, ನಿಮಗೆ ಅತಿ ಶೀಘ್ರದಲ್ಲೇ ಸೂಕ್ತವಾದಂಥ ಸ್ಥಾನಮಾನವನ್ನು ಕೊಡ್ತೀರಿ ಅಂತೇಳಿ ನಡ್ಡಾಜಿಯವರು ಹೇಳಿದ್ದಾರೆ, ನಮ್ಮ ಪಕ್ಷದ ಮುಖಂಡರುಗಳೂ ಹೇಳಿದ್ದಾರೆ. ಅವ್ರ ಜೊತೆಲಿ ಅಮಿತ್ ಶಾಜಿಯವರು ಇವತ್ತು ನನಗೆ ಫೋನ್ ಮಾಡಿ ನಾವಿದ್ದೀರಿ ನಿಮ್ಮ ಜೊತೆಯಲ್ಲಿ, ಒಳ್ಳೆ ರೀತಿಯಲ್ಲಿ ನಾವು ನಡ್ಸ್ಕೊಂತೀರಿ ಅನ್ನೋ ರೀತಿಯಲ್ಲಿ ಹೇಳಿರೋದ್ರಿಂದ ನಮ್ಮ ಪಕ್ಷದ ಮುಖಂಡಗಳ ಮೇಲೆ ನಮ್ಮ ಸಂತೋಷ್ ಇರ್ಬೋದು, ನಮ್ಮ ಯಡಿಯೂರಪ್ಪಾಜಿಯವರು ಇರ್ಬೋದು, ಎಲ್ಲ ಶಕಣ್ಣ ಇರ್ಬೋದು, ಚಂದ್ರವರು ಎಲ್ಲರೂ ನಮ್ಮಲ್ಲಿ ಅವ್ರ ಮೇಲೆ ನಂಬಿಕೆ ಇದೆ ನನಗೆ. ನಮ್ಮ ಜನಕ್ಕೂ ಅದನ್ನೇ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ನನ್ನ ಮೇಲೆ ಹೆಚ್ಚಿಗೆ ಒತ್ತಡ ಹಾಕ್ಬೇಡ್ರಿ, ಹತಾಶರಾಗಬೇಡಿ. ನಮ್ಮ ಉದ್ದೇಶ ಇಷ್ಟೇ, ನಮ್ಮ ಗುರಿ ಇಷ್ಟೇ, ಕಾಂಗ್ರೆಸ್ ಪಕ್ಷದ ಏನು ಅಭ್ಯರ್ಥಿ ಇರ್ತಾರೆ ಅವ್ರನ್ನ ಸೋಲಿಸಿ ಮತ್ತೆ 3ನೇ ಬಾರಿ ಸನ್ಮಾನ್ಯ ನರೇಂದ್ರ ಮೋದಿಯವರು ಈ ದೇಶದಲ್ಲಿ ಪ್ರಧಾನಮಂತ್ರಿಯಾಗಿ ಬಲಿಷ್ಠ ಭಾರತ ಆಗಬೇಕು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸೇರಿ ಕೆಲಸ ಮಾಡ್ತೀವಿ. ನಾವು ನೋಡ್ತಾ ಇದ್ವಿ ಮುನಿಸ್ವಾಮಿ ಅವರಿಗೆ ಟಿಕೆಟ್ ಸಿಗುತ್ತೆ ಇಲ್ಲೋ ಅನ್ನೋದು ನಮ್ಗೆ ಎಷ್ಟು ಕ್ಯೂರಿಯಾಸಿಟಿ ಇತ್ತು, ಕ್ಷೇತ್ರದ ಜನರಿಗೂ ಸಹಿತ ಅಷ್ಟೇ ಕ್ಯೂರಿಯಾಸಿಟಿ, ಅಷ್ಟು ಕಾಲ್ಸ್ ಬರ್ತಾ ಇದ್ವು. ಎಲ್ರಿಗೂ ಸಹಿತ ಸಮಾಧಾನ ಪಡಿಸೋಕ್ಕಾಗತ್ತಾ? ಇವತ್ತು ನನಗೆ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಜನರು ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ ಕಳೆದ 1 ತಿಂಗಳು 10 ದಿವಸದಿಂದ 40 ದಿವಸದಿಂದ ನನಗೆ ಲಕ್ಷಾಂತರ ಕಾಲುಗಳು ನನಗೆ ನನ್ನ ಪಿಗಳಿಗೆ ಬಂದಿದೆ. ಯಾರೇ ನೋಡಿದ್ರೂ ಟಿಕೆಟ್ ಬಿಡಬೇಡ್ರಿ, ನೀವೇ ಟಿಕೆಟ್ ತಗೊಂಬನ್ನಿ, ನೀವು ನಾವಿದ್ದೀರಿ, ನಾವೇ ಕೆಲಸ ಮಾಡ್ತೀರಿ ಅಂತ ಭಾರತೀಯ ಜನತಾ ಪಾರ್ಟಿಯವರು ಮಾಡ್ತಾರೆ, ಯಾವುದೇ ಪಕ್ಷದಲ್ಲಿಲ್ಲದೆ ಇರ್ತಕ್ಕಂಥವ್ರು ಮಾಡ್ತಾರೆ, JDS ಅವರು ಮಾಡ್ತಾರೆ, ಕಾಂಗ್ರೆಸ್ ಅವರು ಮಾಡ್ತಾರೆ. ಮೋದಿ ಮತ್ತೆ ಪ್ರಧಾನಮಂತ್ರಿ ಆಗಬೇಕು.
ಈ ಕೋಲಾರ್ಗೆ ನೀವೇ ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ನಮ್ಗೆ ಫೋನ್ ಮಾಡಿ ಅವ್ರು ತೋರಿಸಿದಂಥ ಪ್ರೀತಿ ಏನಿದೆ ಅದಕ್ಕೆ ನಾನು ಸದಾ ಚಿರಋಣಿಯಾಗಿರ್ತೀನಿ. ಅವ್ರ ಜೊತೆಯಲ್ಲೇ ಇರ್ತೀನಿ. ನನಗೆ ಟಿಕೆಟ್ ಸಿಕ್ಕಲಿ ಸಿಕ್ಕದಿರ ಇರಲಿ, ನಾವು ಸದಾ ಕೋಲಾರ ಲೋಕಸಭಾ ಕ್ಷೇತ್ರ ನನ್ನ ಕರ್ಮಭೂಮಿ. ಅದು ನಾನು ದೇಶಭಕ್ತನಾಗಿ ಇಂದು ವಿಷಯದಲ್ಲಿ ಬಂದಾಗ, ಭಾರತ ದೇಶ ಅಂತ ಬಂದಾಗ ಯಾರೇ ಬಂದು ಅಲ್ಲಿ ತೊಂದರೆ ಕೊಟ್ಟರು ಅವ್ರಿಗೆ ನಾನು MP ಆಗಿದ್ದಾಗ ಏನು ಕೆಲಸ ಮಾಡ್ತಾಯಿದ್ದೆ, ಯಾವ ರೀತಿ ಅದನ್ನೆಲ್ಲ ನಾವು ವಿರೋಧಿಸಿ ನಾವು ದೇಶ ಮತ್ತು ಧರ್ಮ ಅನ್ನೋ ಲೆಕ್ಕಾಚಾರದಲ್ಲಿ ಬಂದಾಗ ರಾಜಿ ಇರಿಲ್ಲ. ಅದಕ್ಕಿಂತ ಡಬಲ್ ಇರುತ್ತೆ ಹೊರತು ಕಡಿಮೆ ಆಗಲ್ಲ. ಓಕೆ ಸರ್, ಥ್ಯಾಂಕ್ ಯು. ಇದು ಮುನಿಸ್ವಾಮಿ ಅವರು ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆಗೆ ಜಗದೀಶ್ ಕಾಶಪ್ಪೂರ್, ನ್ಯೂಸ್ ಫಸ್ಟ್, ನವದೆಹಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.